ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಆನ್ಲೈನ್ ಗೇಮಿಂಗ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ನೀವೇನಾದ್ರು ಆನ್ಲೈನ್ ಗೇಮಿಂಗ್ ಆಡ್ತಾಯಿದ್ರೆ ಅಥವಾ ನಿಮ್ಮ ಮಕ್ಕಳೇನಾದ್ರು ಆನ್ಲೈನ್ ಗೇಮಿಂಗ್ ಆಡ್ತಾಯಿದ್ರೆ ದುಡ್ಡು ಕಟ್ಟಿ ಆಡ್ಸೋದಕ್ಕೆ ಹೋಗ್ಬಿಡಿ, ಅಥವಾ ನೀವು ದುಡ್ಡು ಕಟ್ಟಿ ಆಡೋದಕ್ಕೆ ಹೋಗ್ಬಿಡಿ. ತುಂಬ ಆನ್ಲೈನ್ ಅಪ್ಲಿಕೇಶನ್ಗಳು ಮೋಸದ ಅಪ್ಲಿಕೇಶನ್ ಆಗಿರ್ತವೆ, ಫೇಕ್ ಆಗಿರ್ತವೆ. ಏನಾದರೂ ನೀವು ದುಡ್ಡು ಕಟ್ಟಿ ಆನ್ಲೈನ್ ಗೇಮಿಂಗ್ನ ಆಡಿದ್ರೆ, ಬೆಡ್ಡಿಂಗ್ಸ್ ಕಟ್ಟಿ ಆನ್ಲೈನ್ ಗೇಮಿಂಗ್ನ ಆಡಿದ್ರೆ ಲಾಸ್ ಆಗೋದಂತೂ ಖಂಡಿತ ಡೆಫಿನೆಟ್. ಏನಾದರೂ ನೀವು ಆನ್ಲೈನ್ ಗೇಮಿಂಗ್ ಟೈಮ್ ಪಾಸ್ಗೋಸ್ಕರ ಏನಾದರೂ ಆಡಬೇಕು ಅಂದರೆ ಫ್ರೀಯಾಗಿ ಯಾವ ಆನ್ಲೈನ್ ಗೇಮಿಂಗ್ ಸಿಗುತ್ತೆ ಆ ಗೇಮ್ನ ಆಡಿ, ಅಥವಾ ಕಡಿಮೆ ಬೆಡ್ಡಿಂಗ್ಸ್ನ ಕಟ್ಟಿ ಆಡಿ. ಸುಮಾರು ಅಪ್ಲಿಕೇಶನ್ಗಳು ಎಲ್ಲ ದೇಶದಲ್ಲೂ ಬ್ಯಾನ್ ಆಗಿವೆ. ಸುಮಾರು ಆನ್ಲೈನ್ ಗೇಮಿಂಗ್ ಅಪ್ಲಿಕೇಶನ್ ಎಲ್ಲ ದೇಶದಲ್ಲೂ ಬ್ಯಾನ್ ಆಗಿವೆ, ನಮ್ಮ ದೇಶದಲ್ಲೂ ಬ್ಯಾನ್ ಆಗಿವೆ. ಈ ಆನ್ಲೈನ್ ಗೇಮಿಂಗ್ಗೆ ಬೆಸ್ಟ್ ಅಪ್ಲಿಕೇಶನ್ ಯಾವುದು? ಗೇಮಿಂಗ್ ಆಡೋದು ಆನ್ಲೈನಲ್ಲಿ ಯಾವುದಕ್ಕೆ ಬೆಸ್ಟ್ ಅಪ್ಲಿಕೇಶನ್ ಯಾವುದು ಆಡೋದಕ್ಕೆ ಅಂದರೆ ಗೇಮ್ಗೆ ಚೆಸ್ ಕೂಡ ನೀವು ಬೆಡ್ಡಿಂಗ್ಸ್ ಕಟ್ಟಿ ಬೇಕಾದ್ರೆ ಆಡಬೋದು. ಒಂದು ಕಡೆ ಒಬ್ಬರೇ ಬೇಕಾದರೂ ಆಡ್ಬೋದು, ಒಂದು ಕಡೆ ಕಂಪ್ಯೂಟರ್ ಆಡುತ್ತೆ, ಆಪೋಸಿಟ್ ನೀವು ಆಡ್ತೀರಾ. ಎಲ್ಲ ಏಜ್ಗೂ ದಿ ಬೆಸ್ಟ್ ಗೇಮ್ ಇದು ಚೆಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.